ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡಿ ಬ್ಲೌಸ್ ಮೆಜರ್ಮೆಂಟನ್ನು ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು, ಹಾಗೆ ಯಾವ ರೀತಿ ಬರ್ಕೋಬೇಕು, ಯಾವ್ಯಾವ ಮೆಜರ್ಮೆಂಟ್ ತೊಗೋಬೇಕು ನೋಡಿ ಬ್ಲೌಸ್ ಕಟಿಂಗಿಗೋಸ್ಕರ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ ನೋಡಿ, ನಾನು ನಿಮಗೆ ಬ್ಲೌಸ್ ಕೊಟ್ಟಾಗ, ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ದಯವಿಟ್ಟು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಬ್ಲೌಸ್ ಮೆಜರ್ಮೆಂಟಿಗೆ ಯಾವ್ಯಾವ ಮೆಜರ್ಮೆಂಟ್ ಬೇಕು ಅಂತೇಳಿ ನಾನು ಬರ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ನಾನು ನೋಡಿ ಫಸ್ಟ್ ಒನ್ ಬಂದು ಚೆಸ್ಟ್ ಬೇಕೇ ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಚೆಸ್ಟ್ ಮೆಜರ್ಮೆಂಟು ಬೇಕಾಗುತ್ತೆ, ಹಾಗೆ ವೆಸ್ಟು ಸೊಂಟದ ಅಳತೆ ಕೂಡ ಬೇಕಾಗುತ್ತೆ, ಲೆಂತು ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ, ಹಾಗೆ ಶೋಲ್ಡ್ರ್ ಕೂಡ ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೋಡಿ ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು, ಹಾಗೆ ನೋಡಿ ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು ಎರಡನ್ನೂ ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಅಳತೆ ಬ್ಲೌಸಲ್ಲಿ ಅವನ್ನೆರಡು ತೊಗೋಬೇಕು, ನಾವು ತಗೊಳ್ಳೇಬೇಕು. ಅಥವಾ ನೋಡಿ ಅಪೆಕ್ಸ್ ಪಾಯಿಂಟ್ ಅಂತ ಇನ್ನೊಂದು ಕರೀತಾರೆ, ಇನ್ನೊಂದು ರೀತಿ. ನಾವು ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟ್ ಅಂತ ಕರಿತೀವಿ, ಇದು ಅಪೆಕ್ಸ್ ಪಾಯಿಂಟ್ ಕೂಡ ಹೌದು. ಹಾಗೆ ಸ್ಲೀವ್ ಮೆಜರ್ಮೆಂಟ್ ಬೇಕಾಗುತ್ತೆ, ಉದ್ದ ಹಾಗೂ ಫಿಟ್ಟಿಂಗು. ಹಾಗೆ ಆರ್ಮೋಲ್ ಲೂಸ್ ಕೂಡ ಎಷ್ಟು ಬೇಕು ಅಂತ ಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ನೋಡಿ ಕ್ರಾಸ್ ಬೆಲ್ಟ್ ಕೂಡ ಅಳತೆ ಬೇಕು, ಕ್ರಾಸ್ ಬೆಲ್ಟಿಂದು. ಸ್ನೇಹಿತರೆ ನೋಡಿ, ನಾನು ಹತ್ರ ಬ್ಲೌಸ್ ಇಟ್ಕೊಂಡಿದ್ದೀನಿ ಒಂದು, ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ ನೋಡಿ, ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಕೂಡ ತಗೋಬೋದು ನೋಡಿ ಸ್ನೇಹಿತರೆ. ನೋಡಿ ಇದು ಫ್ರಂಟು ಬ್ಯಾಕು ಎರಡೂ ಈಕ್ವಲ್ ಆಗಿದ್ದಾಗ ನಾವು ಯಾವ ಕಡೆ ತಗೊಂಡ್ರೂ ತೊಂದರೆ ಆಗಲ್ಲ. ಆದರೆ ಡಿಫ್ರೆನ್ಸ್ ಬಂದಾಗ ನಾವು ಫ್ರಂಟ್ ಸೈಡಿಂದನೇ ಮೆಜರ್ಮೆಂಟ್ ತಗೋಬೇಕು ಸ್ನೇಹಿತರೆ. ನೋಡಿ ಫ್ರಂಟ್ ಸೈಡಿಂದ ಮೆಜರ್ಮೆಂಟ್ ತಗೋಣ ತೋರಿಸ್ತೀನಿ ನಾನು ನಿಮಗೆ, ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತೇಳಿ. ನೋಡಿ ಈ ಥರ ಬ್ಲೌಸನ್ನು ಈ ಥರ ನೀಟಾಗಿ ಹಾಕ್ಕೋಬೇಕು. ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ತಗೊಂಡಿದ್ದೀನಿ ಸ್ನೇಹಿತರೆ ನಾನು, ಇದು ಉಕ್ಸ್ ಪಟ್ಟಿ. ನೋಡಿ ಇಲ್ಲಿಂದ ಈ ಎಂಡ್ವರೆಗೂ ಎಷ್ಟಿದೆ ನೋಡ್ಕೊಂಬಿಡಿ ಸ್ನೇಹಿತರೆ. ನೋಡಿ 9 ಕಾಲಿದೆ, 9 ಕಾಲನ್ನು 4 ಮಾಡಿದರೆ ಎಷ್ಟಾಗುತ್ತೆ? 9 9 2 18, 36 ಪ್ಲಸ್ 1 37. ನೋಡಿ ಚೆಸ್ಟ್ ಸ್ನೇಹಿತರೆ, ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ ಒಂದು ಸೈಡು 9 ಕಾಲು ಬರುತ್ತೆ. ಹಾಗೆ ಅದನ್ನು 4ರಿಂದ ಗುಣಿಸಿದಾಗ ನೋಡಿ ನಮಗೆ 37 ಚೆಸ್ಟ್ ಮೆಜರ್ಮೆಂಟ್ ಸಿಗುತ್ತೆ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ಟೋಟಲ್ ಬಂದು 37. 4ರಲ್ಲಿ 1 ಭಾಗ ಮಾಡಿದರೆ 9 ಕಾಲು ಬರುತ್ತೆ. ಹಾಗೆ ಸೊಂಟದ ಅಳತೆ ಕೂಡ ನೋಡಿ ಸ್ನೇಹಿತರೆ, ಇದು ಎರಡು ಕರೆಕ್ಟಾಗೇ ಇದೆ. ಈ ಥರ ಕೆಳಗಡೆ ಹಿಡ್ಕೋಬೇಕು ನೋಡಿ, ಇದು ಸೊಂಟದ ಅಳತೆ ಸ್ನೇಹಿತರೆ. ನೋಡಿ ಸೊಂಟದ ಅಳತೆ ನಾನು ಇಲ್ಲಿ ಮಾರ್ಜಿನ್ ಬಿಟ್ಟಿದ್ದೀನಿ. ಇದು ಮಾರ್ಜಿನ್ ಬಿಟ್ಟಿಲ್ಲ ಸ್ನೇಹಿತರೆ, ಏನಕ್ಕಂದರೆ ಇದು ಕರೆಕ್ಟಾಗೇ ಇದೆ ನೋಡಿ. ಫ್ರಂಟು ಬ್ಯಾಕು ಎರಡು ಸೀದಾದಿಂದ ಹಾಗೆ ಹಿಡ್ಕೊಂಡಿದ್ದೀನಿ ನೋಡಿ. ಇದು 31 ಇದೆ ನೋಡಿ ಸ್ನೇಹಿತರೆ. ಇದು 15 ಬರುತ್ತೆ, ಇಂಟು 2 ಮಾಡಿದಾಗ ನಮಗೆ 31 ಸೊಂಟದ ಸೈಜ್ ಸಿಗುತ್ತೆ ನೋಡಿ. ವೇಸ್ಟ್ ಅಂತಾರೆ 31, 15 ಇದೆ, 31 ವೇಸ್ಟ್ ಸೈಜು. ಹಾಗೆ ಲೆಂತ್ ಕೂಡ ನೋಡ್ಕೋಬೇಕು ನೋಡಿ ಸ್ನೇಹಿತರೆ. ಲೆಂತ್ ನೋಡುವಾಗ ನಾವು ಬ್ಯಾಕ್ ಸೈಡಿಂದ ಲೆಂತ್ ಮೆಜರ್ಮೆಂಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಶೋಲ್ಡ್ರ್ ಇದೆ, ಶೋಲ್ಡ್ರಿಂದ ಹಿಡ್ಕೊಳ್ಳಿ ಈ ಥರ ಸೀದಾ ಈ ಥರ ಸ್ಟ್ರೈಟ್ ಬಟ್ಟೆ ಹಿಡ್ಕೊಂಡು ಸ್ನೇಹಿತರೆ. ನೋಡಿ ಇದು ಟೋಟಲ್ ಲೆಂತ್ ಬಂದು 13 ಇಂಚಿದೆ. ನಾವು ಇದನ್ನು ಲೆಂತನ್ನು ಬರ್ಕೊಳ್ಳೋಣ ಇವಾಗ. ನೋಡಿ 13 ಇಂಚು ಲೆಂತ್ ಬರುತ್ತೆ. ಹಾಗೆ ಸ್ನೇಹಿತರೆ ಇವಾಗ ಶೋಲ್ಡ್ರು ಸ್ನೇಹಿತರೆ. ನೋಡಿ ಶೋಲ್ಡ್ರ್ ಮೆಜರ್ಮೆಂಟ್ ಕೂಡ ನೋಡಿ ಈ ಥರ ನೀಟಾಗಿ ಬ್ಲೌಸ್ ಹಾಕೊಂಬಿಡಿ ಸ್ನೇಹಿತರೆ. ಈ ಥರ ನೋಡಿ ಹಾಕ್ಕೊಂಡಾಗ ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಕ್ಲೀನಾಗಿ. ನೋಡಿ ಈ ಥರ ನೀಟಾಗಿ ಬ್ಲೌಸನ್ನು ಈ ಥರ ಹಾಕ್ಕೊಂಬಿಡಿ. ಫ್ರಂಟ್ ಸೈಡ್ ಹಾಕೋಬೋದು ಅಥವಾ ಬ್ಯಾಕ್ ಸೈಡ್ ಕೂಡ ಹಾಕೋಬೋದು ನೋಡಿ. ಕೆಳಗಡೆ ಮೇಲ್ಗಡೆ ಎರಡೂ ನೀಟಾಗಿ ಇರಬೇಕು ಸ್ನೇಹಿತರೆ. ನೋಡಿ ಎಷ್ಟಿದೆ ಇದು? ನೋಡಿ ರೆಡಿ 10 ಇಂಚಿದೆ, ಅಂದರೆ ಆ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟರೆ ಅದನ್ನು ಸೇರಿಸಿ ಹಿಡ್ಕೊತೀನಿ ನೋಡಿ. 11 ಇಂಚಿದೆ, ಅಂದರೆ ಇದು ಶೋಲ್ಡ್ರ್ ಬಂದು 5.5 ಇದೆ ನೋಡಿ ಸ್ನೇಹಿತರೆ. ಇದು ಬ್ಲೌಸಿನ ಶೋಲ್ಡ್ರ್ ಬಂದು 5.5 ಇದೆ, 5.5 ಇದೆ ಸ್ನೇಹಿತರೆ. ನೋಡಿ ಇನ್ನೊಂದು ಸರಿ ನೋಡ್ಕೊಂಬಿಡಿ, ತೋರಿಸ್ತೀನಿ ನಾನು ನಿಮಗೆ. ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಹೇಳ್ತಾ ಇದ್ದೀನಿ ನಾನು. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ 5 ಇಂಚ್ ಬರುತ್ತೆ. ಹಾಗೆ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರೋದ್ರಿಂದ ಟೋಟಲ್ ನೋಡಿ 11 ಇಂಚ್ ಆಗುತ್ತೆ. 11ರಲ್ಲಿ ಅರ್ಧ ಮಾಡಿದರೆ 5.5 ನಮಗೆ ಶೋಲ್ಡ್ರ್ ಬರುತ್ತೆ ಸ್ನೇಹಿತರೆ. ನೋಡಿ ಹಾಗೆ ಇವಾಗ ಫ್ರಂಟ್ ನೆಕ್ಕು ನೋಡಿ. ಫ್ರಂಟ್ ನೆಕ್ಕನ್ನು ಈ ನಾವು ಇದು ಪೈಪಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಇದೆಯಲ್ಲ ನೋಡಿ, ಉಕ್ಸ್ ಪಟ್ಟಿ ಹತ್ರ ಇಲ್ಲಿಂದ ಈ ಥರ ನೀಟಾಗಿ ಇಟ್ಕೊಂಬಿಡಿ ನೋಡಿ.
ನೀಟಾಗಿ ಹಿಡ್ಕೊಂಡಾಗ ಇದು ಎಷ್ಟಿದೆ ನೋಡಿ ಸ್ನೇಹಿತರೆ, ಇದು 5.5 ಇದೆ. ಫ್ರಂಟ್ ನೆಕ್ಕು 5.5 ಇಂಚ್ ಉದ್ದ ಇದೆ ನೋಡಿ ಸ್ನೇಹಿತರೆ. ಇದು ನೆಕ್ ವಿಡ್ತನ್ನು ಕಂಡುಹಿಡಿಯೋದು ಹೇಗೆ ನೋಡಿ ಸ್ನೇಹಿತರೆ, ನಾವು ಇವಾಗ ಶೋಲ್ಡ್ರನ್ನು ನೋಡ್ಕೊಂಡ್ವಿ, ಎಷ್ಟಿದೆ 5.5 ಇದೆ. 5.5ಯಲ್ಲಿ ಇದರಲ್ಲೇ ಎಷ್ಟು ಬರುತ್ತೆ ನೋಡ್ಕೊಂಬಿಡಿ, ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಬಿಡಿ, ರೆಡಿ ಎಷ್ಟಿದೆ ಅಂತೇಳಿ. 5.5 ನಾನು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು 3.5 ಇದೆ. 3.5 ಅಂದರೆ ಇವರು ನೆಕ್ಕನ್ನು 2 ಇಂಚ್ ಇಟ್ಟಿದ್ದಾರೆ ನೋಡಿ. ನೆಕ್ ಅಗಲ, ಫ್ರಂಟ್ ನೆಕ್ ಅಗಲ ಬಂದು ಇದು 2 ಇಂಚ್ ಇಟ್ಟಿದ್ದಾರೆ. ಹಾಗಾಗಿ ಅಳತೆ ಬ್ಲೌಸ್ ಪ್ರಕಾರ 2 ಇಂಚ್ ಇದೆ. ಹಾಗೆ ಬ್ಯಾಕ್ ನೆಕ್ ಕೂಡ ಅಳತೆ ಮಾಡ್ಬೋದು ನೋಡಿ ಸ್ನೇಹಿತರೆ. ಬ್ಯಾಕ್ ನೆಕ್ಕನ್ನು ಅಳತೆ ಮಾಡಲಿಕ್ಕೋಸ್ಕರ ನೋಡಿ ಈ ಥರ ಹಿಡ್ಕೊಂಡು ಈ ಸ್ಟ್ರೈಟ್ ಲೈನಲ್ಲಿ ಈ ಥರ ಬೇಕಾದರೆ ಮೆಜರ್ಮೆಂಟ್ ಮಾಡ್ಬೋದು. ನಾವು ಕಟ್ ಮಾಡಬೇಕಾದ್ರೆ ಕೆಳಗಿಂದನೂ ಕೂಡ ಮೆಜರ್ಮೆಂಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಕೆಳಗೆ ಇದು ಟೋಟಲ್ ಉದ್ದ ಬಂದು 13 ಇಂಚ್ ಇದೆ. 13 ಅಂದರೆ ನೋಡಿ 5.5 ಇಂಚ್ ಇದೆ. 13ರಲ್ಲಿ 5.5 ಇಂಚ್ ಲೆಸ್ ಮಾಡಿದರೆ ಎಷ್ಟಾಗುತ್ತೆ ಅಂತ ನೋಡ್ಕೋಬೇಕು. 5.5 ಇದೆ ಕೆಳಗಡೆಯಿಂದ. 13ರಲ್ಲಿ 5.5 ಲೆಸ್ ಮಾಡಿದಾಗ ನಮಗೆ 7.5 ಬರುತ್ತೆ ನೋಡಿ ಸ್ನೇಹಿತರೆ. ಹಾಗಾಗಿ ನೋಡಿ ಬ್ಯಾಕ್ ನೆಕ್ ಉದ್ದ ಬಂದು 7.5 ಇದೆ. ಹಾಗೆ 2 ಇಂಚು ನೆಕ್ ಬಿಡ್ತು. ನಾವು ಫ್ರಂಟಲ್ಲೇ ತಗೊಂಡಿದ್ವಿ, ಅಷ್ಟೇ ಬರುತ್ತೆ. ಅದು ಬ್ಯಾಕ್ ಕೂಡ ಅಷ್ಟೇ ಬರುತ್ತೆ, 2 ಇಂಚು. ಇದು ಇನ್ನೂ ಒಂದು ಪಾಯಿಂಟ್ ಜಾಸ್ತಿ ಇಡ್ಬೋದು, ಅವ್ರು ಕಮ್ಮಿ ಇಟ್ಟಿದ್ದಾರೆ ಸ್ನೇಹಿತರೆ. ಇವಾಗ ನೋಡಿ ಮೇನ್ ಡಾಟ್ ಪಾಯಿಂಟು ಅಥವಾ ಅಪೆಕ್ಸ್ ಪಾಯಿಂಟು, ಇದು 2 ಅಪೆಕ್ಸ್ ಪಾಯಿಂಟ್ ಬರ್ತಾವೆ ನೋಡಿ ಸ್ನೇಹಿತರೆ. ಇದರಲ್ಲಿ ಬ್ಲೌಸಲ್ಲಿ ಇದು ಮೇನ್ ಇಂಪಾರ್ಟೆಂಟ್, ಬೇಕೇ ಬೇಕಾಗುತ್ತೆ ನೋಡಿ. ಇದು ನೀವು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಬೋದು, ಇದನ್ನು ಹೆಚ್ಚು ಕಮ್ಮಿ ಮಾಡಿದರೆ ಬ್ಲೌಸು ಕೂರಲ್ಲ ಕರೆಕ್ಟಾಗಿ ಸ್ನೇಹಿತರೆ. ನೋಡಿ ಇದು ಫಸ್ಟ್ ಡಾಟ್ ಪಾಯಿಂಟ್ ಅಂತ ಕರಿತೀವಿ, ಅಥವಾ ಅಪೆಕ್ಸ್ ಪಾಯಿಂಟ್ ಕೂಡ ಅಂತ ಕರಿತೀವಿ. ಇದು ಫಸ್ಟ್ ಅಪೆಕ್ಸ್ ಪಾಯಿಂಟು ಅಥವಾ ಸೆಕೆಂಡ್ ಅಪೆಕ್ಸ್ ಪಾಯಿಂಟ್ ಇದು, ಅಥವಾ ಡಾಟ್ ಪಾಯಿಂಟ್ ಕೂಡ. ನೋಡಿ ನಾನು ಡಾಟ್ ಪಾಯಿಂಟ್ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ ಬ್ಲೌಸಲ್ಲಿ. ನೀವು ಬಾಡಿ ಮೆಜರ್ಮೆಂಟ್ ತಗೊಂಡಾಗೂ ಇದನ್ನೇ ತಗೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇದು ಫಸ್ಟ್ ಡಾಟ್ ಪಾಯಿಂಟ್ ಬಂದು 10 ಇಂಚ್ ಇದೆ ನೋಡಿ. ಫಸ್ಟ್ ಡಾಟ್ ಪಾಯಿಂಟ್ 10 ಇಂಚ್ ಇದೆ. ಸೆಕೆಂಡ್ ಡಾಟ್ ಪಾಯಿಂಟ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ ಇಲ್ಲೇ ನೋಡಿ ಸ್ನೇಹಿತರೆ. ಇಲ್ಲಿ ಟಕ್ಸ್ ಹಿಡಿದಾರಲ್ಲ, ಇಲ್ಲಿಂದ ಇಲ್ಲಿ ಹಿಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇದು 2 ಇಂಚ್ ಇದೆ ನೋಡಿ. 10 ಇಂಚು ಫಸ್ಟ್ ಡಾಟ್ ಪಾಯಿಂಟ್ ಇದೆ. ಸೆಕೆಂಡ್ ಡಾಟ್ ಪಾಯಿಂಟು 12 ಇಂಚ್ ಇದೆ. ಇದು ಮಾರ್ಜಿನ್ ಇಲ್ಲ ಸ್ನೇಹಿತರೆ ಇದರಲ್ಲಿ. ನೀವು ಮಾರ್ಜಿನ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾದ್ರೆ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ 12 ಇಂಚ್ ಇದೆ, 12.5ಗೆ ಇದನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಪ್ಲಸ್ ನಿಮ್ಮದು ಶೋಲ್ಡ್ರದ್ದು ಎಕ್ಸ್ಟ್ರಾ ನೀವು ತೊಗೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ಫಸ್ಟ್ ಡಾಟ್ ಪಾಯಿಂಟು ಸೆಕೆಂಡ್ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಸ್ಲೀವ್ ಉದ್ದ ಹಾಗೆ ಫಿಟ್ಟಿಂಗು ಸ್ನೇಹಿತರೆ. ನೋಡಿ ಸ್ಲೀವ್ ಉದ್ದನ ಈ ಥರ ನೀಟಾಗಿ ಇಟ್ಕೊಂಡು ನಾವು ಬಾಡಿ ಮೆಜರ್ಮೆಂಟ್ ತೊಗೊಳೋಕ್ಕಾದ್ರೆ ಅಷ್ಟೇ. ಅವರು ಬ್ಲೌಸ್ ಹಾಕೊಂಡಿದ್ರೆ ಈ ಥರ ತೊಗೋಬೇಕು ನೋಡಿ. ಸ್ಲೀವ್ನ ಉದ್ದ ಬಂದು 7 ಇಂಚ್ ಇದೆ. ಫಿಟ್ಟಿಂಗ್ ಬಂದು ನೋಡಿ 10 ಇಂಚ್ ಇದೆ. 7 ಇಂಚು ಉದ್ದ, ಫಿಟ್ಟಿಂಗ್ ಬಂದು 10 ಇಂಚ್ ಇದೆ ನೋಡಿ ಸ್ನೇಹಿತರೆ. ಇದು ಆರ್ಮೋಲ್ ರೌಂಡನ್ನು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ. ಆರ್ಮೋಲ್ ಎಷ್ಟಿದೆ ಅಂತೇಳಿ ನೋಡಿ. ಇದರಲ್ಲೇ ಈ ಥರ ಟೇಪನ್ನು ಇಟ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇದು 7.5 ಅಂದರೆ 15 ಇಂಚ್ ಆಗುತ್ತೆ ನೋಡಿ. ಆರ್ಮೋಲ್ ಬಂದು 15.5 ಇಂಚ್ ಆಗುತ್ತೆ, 15 ಇಂಚ್ ಆಗುತ್ತೆ. ಆರ್ಮೋಲ್ ರೌಂಡಿಂಗ್ ಬಂದು 15 ಇಂಚ್ ಆಗುತ್ತೆ. ಹಾಗೆ ಕ್ರಾಸ್ ಬೆಲ್ಟ್ ಕೂಡ ಬರ್ಕೋಬೋದು ನೋಡಿ ಸ್ನೇಹಿತರೆ. ನಿಮಗೆ ನೋಡಿ ನಾನು ಹೇಳಿದೆ ಆವಾಗಲೇ ನಿಮಗೆ, ಫಸ್ಟ್ ಸೆಕೆಂಡ್ ಡಾಟ್ ಪಾಯಿಂಟು ನಾವು ಮಾರ್ಕ್ ಮಾಡ್ಕೊಂಡಾಗ ನಂತರ ನಾವು ಕ್ರಾಸ್ ಬೆಲ್ಟ್ ತೆಗಿಬೇಕಾದ್ರೆ ಉದ್ದ ಮೆಜರ್ಮೆಂಟ್ ಇರುತ್ತಲ್ಲ, ಅದ್ರ ಪ್ರಕಾರ ಇದನ್ನ ಎಷ್ಟು ಉಳಿತು ನೋಡಿ ಅಷ್ಟಕ್ಕೆ ನಾವು ಇದನ್ನು ಕಟ್ ಮಾಡ್ಕೊಂಡ್ರೆ ಆಗುತ್ತೆ. ಬಟ್ ನಿಮಗೆ ಅಷ್ಟು ಬೇಡ ಅಂದರೆ ನೀವು ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ಬರ್ಕೊಂಬಿಡಿ ಸಹಿತ. ಬರ್ಕೊಳೋದು ಅಥವಾ ಕಟ್ ಮಾಡ್ಕೋಬೇಕಾದ್ರೆ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ. ಇದು ಉಕ್ಸ್ ಪಟ್ಟಿ ಹತ್ರ ಮೇಲ್ಗಡೆಗೆ ಇಲ್ಲಿ ರೆಡಿ 3 ಕಾಲಿದೆ. ಹಾಗೆ ಇಲ್ಲಿ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಹತ್ರ 2 ಕಾಲಿದೆ ನೋಡಿ. 3 ಕಾಲು ಹಾಗೆ 2 ಕಾಲಿದೆ ಡಾಟ್ ಪಾಯಿಂಟ್ ಹತ್ರ. ಹಾಗೆ ಇಲ್ಲಿ ಸೈಡು ಬಗಲ್ ಸೈಡ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಬಗಲ್ ಸೈಡ್ 2 ಇಂಚ್ ಇದೆ ನೋಡಿ. ಇದು ಕ್ರಾಸ್ ಬೆಲ್ಟಿಂದು ಸ್ನೇಹಿತರೆ. ನೋಡಿ ಇಷ್ಟು ಮೆಜರ್ಮೆಂಟು ನಮಗೆ ಒಂದು ಬ್ಲೌಸ್ ಕಟ್ಟಿಂಗಿಗೋಸ್ಕರ ಬೇಕಾಗುತ್ತೆ. ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಅಷ್ಟೇ, ಅಥವಾ ನಾವು ಬ್ಲೌಸಲ್ಲಿ ಕಟ್ ಮಾಡ್ಬೇಕಾದ್ರೆ ಅಷ್ಟೇ. ನೀವು ಉಕ್ಸ್ ಪಟ್ಟಿ ಇವೆಲ್ಲ ನೆಕ್ ಎಲ್ಲ ಕರೆಕ್ಟಾಗಿ ಇಟ್ಟಾಗ ಇವೆಲ್ಲ ಕರೆಕ್ಟಾಗಿ ಬಂದುಬಿಡುತ್ತೆ ನೋಡಿ ಸ್ನೇಹಿತರೆ. ಅವನ್ನೆಲ್ಲ ಏನು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಸ್ನೇಹಿತರೆ ನೋಡಿ, ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.